ಎಲ್ರಿಗೂ ನಮಸ್ಕಾರ. ನಾನು 73ನೇ ದಿನ 100 ಡೇಸ್ ಚಾಲೆಂಜ್ ಒಳಗೆ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಎಕ್ಸಸೈಸ್ ಮಾಡಿ ಕಾಮಕಸ್ತೂರಿ ನೆನೆ ಇಟ್ಟಿದ್ದು ಅವನ್ನ ಕುಡಿದು ಇವತ್ತು ತಿಂಡಿಗೆ ಮಂಡಕ್ಕಿ ಮೊಸರು, ಒಗ್ಗರಣೆ ಮಂಡಕ್ಕಿ ಮೊಸರು, ಶೇಂಗಾ. ಸೊ ಸ್ವಲ್ಪ ರೈಸ್ ಇತ್ತು, ಬಟ್ ರೈಸ್ ತಿನ್ನಲಿಲ್ಲ ನಾನು. ಸೊ ಅದನ್ನ ತಿಂದು ಇವತ್ತಿನ ತಿಂಡಿ ಮುಗಿಸಿದೆ. ಸೊ ತಿಂಡಿ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಚಹಾ ಕುಡಿದು, ಸೊ ಆಮೇಲೆ ಒಂದು 2 ತಾಸು ಸ್ವಲ್ಪ ಕೆಲಸ ಇತ್ತು, ಹೊರಗೆ ಹೋಗಿ ಬಂದು ಡ್ರೈ ಫ್ರೂಟ್ಸ್ ತಿಂದೆ. ಇವತ್ತು ಬೆಳಗ್ಗೆ ತಿಂಡಿ ಮಂಡಕ್ಕಿ ಆಗಿದ್ದಕ್ಕೆ ಸ್ವಲ್ಪ ಬೇಗ ಹೊಟ್ಟೆ ಹಸಿತು. 2:30-3 ಗಂಟೆ ಆಗಿತ್ತು. ಅವಾಗ ಅಮ್ಮ ಉಪ್ಪಿಟ್ಟು ಮಾಡಿದ್ರು. ಸ್ವಲ್ಪ ಉಪ್ಪಿಟ್ಟು ತಿಂದು ಆಮೇಲೆ ಗ್ರೀನ್ ಪೀಸ್ ಸುಲಿತಿದ್ರು. ಅದರೊಳಗೆ ಒಂದು 4-5 ಕಾಳು ತಿನ್ಕೊಂತ ಅದನ್ನ ಒಂದು 50 ಗ್ರಾಮ್ ತಿಂದ್ರೆ ಅನ್ಕೊಂತಾನೆ. ತಿಂದು ಮುಗಿಸಿ ಸಂಜೆ ಏನು ತಿನ್ನಕ್ಕೆ ಹೋಗಲಿಲ್ಲ ಇವತ್ತು. ಸೊ ಡೈರೆಕ್ಟಾಗಿ ಊಟಕ್ಕೆ ಕೂತ್ಕೊಂಡೆ. ಊಟಕ್ಕೆ ಇವತ್ತು ನಮ್ಮ ಮನೆಯೊಳಗೆ ಚಪಾತಿ ಪರೋಟ, ಅಂದ್ರೆ ಅದು ಗೋಧಿ ಹಿಟ್ಟಿಂದ ಪರೋಟ ಅದು. ಸೊ ಆ ಪರೋಟ ಹೊರಗಿನಿಂದ ತಂದು ಮಾಡಿದ್ರು. ಸ್ವಲ್ಪ ಯಾಕಂದ್ರೆ ರೆಸ್ಟ್ ಬೇಕಂತಂದ್ರು, ಹಾಗಾಗಿ. ಆಮೇಲೆ ಜೀರಾ ರೈಸ್ ಮಾಡಿದ್ರು, ಪಾಲಕ್ ಪನ್ನೀರ್ ಮಾಡಿದ್ರು ನಮ್ಮ ತಂಗಿ. ಸೊ ಅದೆಲ್ಲ ತಿಂದು ಅನ್ನೋ ಜೊತೆಗೆ ಸ್ವಲ್ಪ ಪಾಲಕ್ ಪನ್ನೀರು ತಿಂದು ಆಮೇಲೆ ಸ್ವಲ್ಪ ಇಷ್ಟೇ ಒಂದು ತುತ್ತನ್ನು ತಗೊಂಡು ತುಪ್ಪ, ಅನ್ನ, ಶೇಂಗಾ ಚಟ್ನಿ. ನನಗೆ ತುಪ್ಪ, ಅನ್ನ, ಶೇಂಗಾ ಚಟ್ನಿ ಭಾಳ ಇಷ್ಟ. ಕೊನೆಗೆ ತೃಪ್ತಿ ಆಗಲಿ ಅಂತೇಳಿ ಅದು ತಿಂದೆ. ಸೊ ಅದಾದಮೇಲೆ ಒಂದು ನಾಳಿಗೆ ಈ ಕಾಮಕಸ್ತೂರಿ ಮತ್ತು ಮೆಂತ್ಯ ಮತ್ತು ದ್ರಾಕ್ಷಿ ಇವೆಲ್ಲ ನೆನೆ ಇಟ್ಟು ಒಂದು 1/2 ಗ್ಲಾಸ್ ಹಾಲು ತೊಗೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡೆ. ನಾವು ಪುಡಿ ಬೆಲ್ಲ ಯೂಸ್ ಮಾಡ್ತೇವೆ. ಸೊ ನಮ್ಮ ಮಮ್ಮಿ ಸ್ವಲ್ಪ ಈಗ ಬೆಲ್ಲ ಹಾಕಿದ್ರು, ಅದು ನೋಡ್ಬೋದು ನೀವು. ಸೊ ಅದು ಗೊತ್ತಾಗಲಿಲ್ಲ, ಇದು ಬೆಲ್ಲ. ಸೊ ಈ ಬೆಲ್ಲ ನಾವು ಒಂದು 2 ಸ್ಪೂನ್ ಹಾಕ್ಕೊಂಡು ಒಂದು ಅರ್ಧ ಲೋಟರ್ ಹಾಲಿಗೆ ಕುಡಿತೀನಿ. ಸೊ ಇಷ್ಟು ಮಾಡಿ ಊಟ ಮುಗಿಸಿದೆ ಇವತ್ತಿಂದು. ಈಗ ಭಗವದ್ಗೀತೆ ಕಡೆ ನೋಡೋಣ. ಇವತ್ತು ನಾವು ಭಗವದ್ಗೀತೆ ಒಳಗೆ 18ನೇ ಶ್ಲೋಕವನ್ನು ನೋಡಬೇಕು. ಇದರಲ್ಲಿ ಕೃಷ್ಣ ಅರ್ಜುನಿಗೆ ಹೇಳ್ತಾನೆ, ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸಿದವನಿಗೆ ನಿಯಮಿತ ಕರ್ಮಗಳ ಅನುಷ್ಠಾನದಲ್ಲಿ ಯಾವ ಉದ್ದೇಶವೂ ಇರುವುದಿಲ್ಲ. ಅಂತಹ ಕರ್ಮವನ್ನು ಮಾಡದೇ ಇರಲು ಅವನಿಗೆ ಯಾವುದೇ ಕಾರಣವಿರುವುದಿಲ್ಲ. ಆತನು ಬೇರೊಬ್ಬ ಜೀವಿಯನ್ನು ಅವಲಂಬಿಸಲು ಕಾರಣವೂ ಇರುವುದಿಲ್ಲ ಅಂತ ಕೃಷ್ಣ ಅರ್ಜುನಿಗೆ ಹೇಳ್ತಾನೆ. ಇವತ್ತಿಗಿಷ್ಟು ಸಾಕು. ಸಾಧ್ಯವಾದಷ್ಟು ಎಲ್ಲರೂ ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನೇ ಯೂಸ್ ಮಾಡಿ, ಚೈನಾ ವಸ್ತುಗಳನ್ನು ಧಿಕ್ಕರಿಸಿ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.